ಇನ್ನು ಹಾರ್ಮುಜ್ನಲ್ಲಿ ಸಿಲುಕಿವೆ 20ಕ್ಕೂ ಹೆಚ್ಚು ಭಾರತೀಯ ಹಡಗುಗಳು. ಪರ್ಷಿಯನ್ ಕೊಲ್ಲಿಯಲ್ಲಿ 13, ಒಮನ್ ಕೊಲ್ಲಿಯಲ್ಲಿ 6, ಅಡಸ್ನಲ್ಲಿ 1, ಕೆಂಪು ಸಮುದ್ರದಲ್ಲಿ 3 ಭಾರತೀಯ ಹಡಗುಗಳು ಸಿಲುಕಿಕೊಂಡಿವೆ. ಭಾರತೀಯ ಧ್ವಜ ಇರುವ 20ಕ್ಕೂ ಹೆಚ್ಚು ಹಡಗುಗಳಿಗೆ ಸಂಕಷ್ಟ ಎದುರಾಗ್ಬಿಟ್ಟಿದೆ. ನೋಡಿ, ಶನಿವಾರ ಜಲಸಂಧಿ ದಾಟಲು ಯತ್ನಿಸಿದ ಭಾರತ ಧ್ವಜ ಹೊಂದಿದ್ದ ಟ್ಯಾಂಕರ್ ಶಿಪ್ಗಳ ಮೇಲೆ ಐಆರ್ಜಿಸಿ ನೌಕಾಪಡೆ ಗುಂಡಿನ ದಾಳಿ ನಡೆಸಿತು ಅಂತ ಹೇಳಲಾಯಿತು. ಹಡಗುಗಳಿಗೆ ಸ್ವಲ್ಪ ಮಟ್ಟಿಗೆ ಹಾನಿಯಾದರೂ ಸಿಬ್ಬಂದಿಗೆ ಯಾವುದೇ ಅಪಾಯ ಇಲ್ಲ ಅನ್ನುವಂಥ ಸುದ್ದಿ ಬಂತು. ನೋಡಿ, ಇದೀಗ ಭಾರತೀಯ ಧ್ವಜ ಇರುವಂಥ 20ಕ್ಕೂ ಹೆಚ್ಚು ಹಡಗುಗಳಿಗೆ ಸಂಕಷ್ಟ ಎದುರಾಗ್ಬಿಟ್ಟಿದೆ. ಹಾರ್ಮುಜ್ ದಾಟ್ತಾ ಇದ್ದಂಥ 2 ಹಡಗುಗಳ ಮೇಲೆ ತಡರಾತ್ರಿ ಕೂಡ ದಾಳಿ ನಡೆಸಲಾಗಿದೆ. ಇರಾನ್ ಗನ್ ಬೋಟ್ಗಳಿಂದ ಭಾರತೀಯ ಹಡಗುಗಳಿಗೆ ಫೈರಿಂಗ್ ಅನ್ನ ಮಾಡಲಾಗಿದೆ. ನೋಡಿ, ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತದ ವಾಣಿಜ್ಯ ಹಡಗುಗಳ ಮೇಲೆ ಈಗಾಗಲೇ ಗುಂಡಿನ ದಾಳಿ ಕೂಡ ನಡೆದು ಈಗಾಗಲೇ ಪ್ರತಿಭಟನೆಯನ್ನ ದಾಖಲಿಸಿತು ಕೇಂದ್ರ ಸರ್ಕಾರ. ಇದೆಲ್ಲದರ ನಡುವಣ ಇದೀಗ ಸದ್ಯಕ್ಕೆ ಸಿಬ್ಬಂದಿಗೆ ಯಾವುದೇ ಹಾನಿ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇರಾನ್ ಗನ್ ಬೋಟ್ಗಳಿಂದ ಭಾರತೀಯ ಹಡಗುಗಳಿಗೆ ಫೈರಿಂಗ್ ಮಾಡಲಾಗಿದೆ. ಅದರಲ್ಲೂ ಈಗ ಸದ್ಯಕ್ಕೆ ಭಾರತೀಯ ಧ್ವಜ ಇರುವಂತಹ 20ಕ್ಕೂ ಹೆಚ್ಚು ಹಡಗುಗಳಿಗೆ ತೀವ್ರ ಸಂಕಷ್ಟ ಶುರುವಾಗ್ಬಿಟ್ಟಿದೆ.